ಫ್ರೆಂಡ್ಸ್, ನಾನು ಡಾಕ್ಟರ್ ಮಾರುತೇಶ್ ಅಂತೇಳಿ. ಇವತ್ತು ಅದೇ ಚಿತ್ರದುರ್ಗದ ಪಳ್ಳೆಗಾರರ ಒಂದು ಇತಿಹಾಸ ನಾವು ನೋಡೋದಾದರೆ, ಇವರು 15ನೇ ಶತಮಾನದಿಂದ 17ನೇ ಶತಮಾನ ತನಕ ಆಳ್ವಿಕೆ ಮಾಡಿಸಿರೋಂಥದ್ದು ನೋಡ್ತಾ ಹೋಗ್ತೀವಿ. ಅಂತ ಹೇಳಿದ್ರೆ 231 ವರ್ಷಗಳ ಕಾಲ 15 ಪಾಳ್ಯಗಾರರಿಗೆ ಒಂದು ಚಿತ್ರದುರ್ಗದ ಆಳ್ವಿಕೆ ಮಾಡ್ಕೊಂಡು ಬಂದಿರೋಂಥದ್ದು ನೋಡ್ತಾ ಹೋಗ್ತಿದ್ದೀರಿ. ಪ್ರಮುಖವಾಗಿ ಮೊದಲನೇವರು ಯಾರು ಅಂತ ಹೇಳಿದ್ರೆ, ನಾವು ಚಿತ್ರನಾಯಕ ಅಂತೇಳಿ ನಾವು ನೋಡ್ಬೋದಾಗಿರುತ್ತೆ. ಚಿತ್ರನಾಯಕರು ಏನಂತ ಹೇಳಿದ್ರೆ, ಬಹದ್ದೂರ್ ಶಾ ಸಾಮ್ರಾಜ್ಯದಲ್ಲಿ 35 ಜನ ಮಂತ್ರಿಗಳಲ್ಲಿ ಅವರು ಒಬ್ಬ ಮಂತ್ರಿ ಆಗಿರ್ತಾರೆ. ಅವರು ಏನಂತ ಹೇಳಿದ್ರೆ, ಅಲ್ಲಿ ಬಹದ್ದೂರ್ ಶಾ ಸಾಮ್ರಾಜ್ಯದಲ್ಲಿ ಅವರ ಒಂದು ಆನೆ ಸಾಕಷ್ಟು ಮದ ಇದ್ದ ಸಂದರ್ಭದಲ್ಲಿ ಈ ಚಿತ್ರನಾಯಕನ ಏನಂತ ಹೇಳಿದ್ರೆ, ಆನೆಯನ್ನು ಅದಗಿಸುವ ಮೂಲಕ ಮದಕರಿ ಅಂತ ಹೇಳಿ ಪ್ರಖ್ಯಾತಿಯನ್ನು ಅಂತ ಹೋಗ್ತಾ ಇರ್ತಾನೆ. ನಂತರ ಏನಂತ ಹೇಳಿದ್ರೆ, ಅವನು ದಕ್ಷಿಣ ಭಾರತಕ್ಕೆ ಒಂದು ಬರಲು ಇಚ್ಛಿಸಿದಂಥ ಸಂದರ್ಭದಲ್ಲಿ ಹಾಗೂ ಅವರಿಗೆ ವಿಜಯನಗರ ಸಂಸ್ಥಾನದ ಅಕ್ಕಬುಕ್ಕರು ಸಂಬಂಧಿಕರಾಗಿರೋದ್ರಿಂದ ಅವರು ದಕ್ಷಿಣ ಭಾರತಕ್ಕೆ ಬರ್ತಾ ಇರಬೇಕಾದ್ರೆ ಹರಪನಹಳ್ಳಿಯಲ್ಲಿ ಅವರ ಸೈನಿಕರೆಲ್ಲ ಅಸ್ವಸ್ಥ ಆಗ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಉಚ್ಚಂಗಿ ತಾಯಿ, ನಾನು ಇದೇ ಸ್ಥಳದಲ್ಲಿ ನೆಲೆಸಿದ್ದೀನಿ, ಇದೇ ಸ್ಥಳದಲ್ಲಿ ನೀನು ರಾಜ್ಯಭಾರ ಮಾಡು ಅಂತೇಳಿ ಅವರಿಗೆ ಒಂದು ಆಜ್ಞೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಆ ಪ್ರದೇಶದಲ್ಲಿ ರಾಜ್ಯಭಾರ ಮಾಡೋಂಥ ನಾವು ನೋಡ್ತಾ ಹೋಗ್ತಿರ್ತೀವಿ. ಅದೇ ವಂಶಸ್ಥರಾದ ಮತ್ತಿ ತಿಮ್ಮಣ್ಣ ನಾಯಕರು ಸಹ ಏನಂತ ಹೇಳಿದ್ರೆ, ವಿಜಯನಗರದ ಸಾಮ್ರಾಜ್ಯದ ಅಡಿನಲ್ಲಿ ಒಂದು ಏನಂತ ಹೇಳಿದ್ರೆ ಅವರು ಆಡಳಿತ ನಡೆಸ್ತಾ ಹೋಗ್ತಾ ಇರ್ತಾರೆ. ಅವರು 1558ರಲ್ಲಿ ಏನು ಅಂತ ಹೇಳಿದ್ರೆ ಹೊಳಲ್ಕೆರೆ ರಾಜ್ಯವನ್ನು ಆಡಳಿತ ಮಾಡ್ತಾರೆ, ಹಿರಿಯೂರನ್ನ ಮಾಡ್ತಾರೆ. ನೆಕ್ಸ್ಟ್ ಚಿತ್ರದುರ್ಗಕ್ಕೂ ಅವರು ಒಂದು ಅವಕಾಶ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಚಿತ್ರದುರ್ಗದ ಪ್ರಮುಖವಾಗಿ ಮೊದಲನೇ ಏನಂತ ಹೇಳಿದ್ರೆ, ಅವರೇ ಒಂದು ಕೋಟೆಯನ್ನು ಸ್ಥಾಪನೆ ಮಾಡೋಕ್ಕೆ ಅವರು ಪ್ರಮುಖ ಕಾರಣರಾದರು ಅಂತ ಹೇಳ್ಬೋದಾಗಿದೆ. ಅವರು ಕೋಟೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಬೆಳಿಗ್ಗೆ ಕಟ್ಟಿರೋಂಥ ಗೋಡೆಗಳು ಸಾಯಂಕಾಲ ಕುಸಿತಾ ಇರುತ್ತೆ. ಅವಾಗ ಏನಂತ ಹೇಳಿದ್ರೆ, ಏಕನಾಥೇಶ್ವರಿ ತಾಯಿ ಉದ್ಭವ ಮೂರ್ತಿ ನಾನು ಒಂದು ಸ್ಥಳದಲ್ಲಿದ್ದೀನಿ ಅಂತೇಳಿ ಅವ್ರು ಕುರುಹು ಕೊಟ್ಟಂಥ ಸಂದರ್ಭದಲ್ಲಿ ಆ ದೇವಿನ ಆರಾಧನೆ ಮಾಡ್ತಾ ಕೋಟೆಯನ್ನು ಅವರು ನಿರ್ಮಾಣ ಮಾಡಿದ್ರು ಅಂತ ಹೇಳಲಾಗ್ತದೆ. ಹಾಗೂ ಏನಂತ ಹೇಳಿದ್ರೆ, ಅವ್ರಿಗೆ ಸಾಕಷ್ಟು ಸವಾಲುಗಳು ಇರುತ್ತೆ. ಸಾಲ್ವಾರ್ ನರಸಿಂಗರಾಯ ಒಂದು ಚಿತ್ರದುರ್ಗ ಕೋಟೆಯನ್ನು ಮುತ್ತಿಗೆ ಹಾಕಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ಪಟ್ಟದ ಕುದುರೆಯನ್ನು ಅವರು ತರಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಕಾವಲುಗಾರರಿಗೆ ಶಬ್ದ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ಏನಂತ ಹೇಳಿದ್ರೆ, ಅವ್ರ ಕೈಗೆ ಗೂಟ ತಗುತ್ತೆ. ಆ ಗೂಟಕ್ಕೆ ಏನಂತ ಹೇಳಿದ್ರೆ ಅವ್ರ ಕೈ ಕತ್ತರಿಸಿ ಒಂದು ಸಾಲ್ವಾರ್ ನರಸಿಂಗರಾಯನ ಒಂದು ಕುದುರೆಯನ್ನು ತಗೊಂಬರೋಂಥದ್ದು ನಾವು ಇತಿಹಾಸದಲ್ಲಿ ನೋಡ್ಬೋದಾಗಿರುತ್ತೆ. ನಂತರ ವಿಜಯನಗರ ಸಾಮ್ರಾಜ್ಯದವರು ಅವ್ರನ್ನಲ್ಲಿ ಕರೆಸಿ ಉಪವಾಸ ಇಟ್ಟು ಸಾಯಿಸುವಂಥದ್ದು ನಾವು ನೋಡ್ತಾ ಹೋಗ್ತಿರ್ತೀವಿ. ನಂತರ ದಿನಗಳಲ್ಲಿ ಓಬಣ್ಣ ಅವರ ಮಗ ಓಬಣ್ಣ ನಾಯಕ ಈ ಒಂದು ಚಿತ್ರದುರ್ಗದ ಒಂದು ಆಡಳಿತಕ್ಕೆ ಬರ್ತಾ ಹೋಗ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ವಿಜಯನಗರ ಸಂಸ್ಥಾನ ತಾಳಿಕೋಟೆ ಯುದ್ಧದಲ್ಲಿ ಕಥನ ಹೊಂದಿರುತ್ತೆ. ಎಲ್ಲ ಪಾಳೆಪಟ್ಟುಗಳು ಸ್ವತಂತ್ರ ಘೋಷಣೆ ಮಾಡಿರುತ್ತೆ. ಆದ್ದರಿಂದ ಓಬಣ್ಣ ನಾಯಕನು ಈ ಒಂದು ಚಿತ್ರದುರ್ಗದ ಒಂದು ಮೊದಲನೇ ರಾಜ ಅಂತಲೇ ಹೇಳ್ಬೋದಾಗಿರುತ್ತೆ. ನಂತರ ಏನಂತ ಹೇಳಿದ್ರೆ, ಚಿತ್ರದುರ್ಗ ಅವನು ಏನಂತ ಹೇಳಿದ್ರೆ, ಅವನ ಒಂದು ಸಾಮ್ರಾಜ್ಯದಲ್ಲಿದ್ದಂಥ ಒಂದು ಹರಪನಹಳ್ಳಿನ ಅವರ ಗಂಡನಿಗೆ ಏನಂತ ಹೇಳಿದ್ರೆ, ಸೋಮಶೇಖರ ನಾಯಕನಿಗೆ ಅವನು ಒಂದು ಆಡಳಿತ ನಡೆಸೋಕ್ಕೆ ಕೊಟ್ಟಿರ್ತಾನೆ. ಅಂತಂದರೆ ಮತ್ತಿ ತಿಮ್ಮಣ್ಣ ನಾಯಕ ಮಗಳಿಗೆ ಕೊಟ್ಟಿರ್ತಾನೆ. ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಹರಪನಹಳ್ಳಿಯವರು ಚಿತ್ರದುರ್ಗದ ಸಾಕಷ್ಟು ವೈರಿಗಳಾಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಮತ್ತಿ ತಿಮ್ಮಣ್ಣ ನಾಯಕನ ಮಗಳನ್ನ ಅವನು ಹರಪನಹಳ್ಳಿ ಸೋಮಶೇಖರ ನಾಯಕ ಕೊಂದುಬಿಟ್ಟಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ತಲೆಮಾರುಗಳ ಮಧ್ಯೆ ಅವ್ರ ಮಧ್ಯೆ ಸಾಕಷ್ಟು ವೈಮನಸ್ಸು ಆಗಿರೋಂಥದ್ದು ನಾವು ಇತಿಹಾಸದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ನಂತರ ದಿನಗಳಲ್ಲಿ ಓಬಣ್ಣ ನಾಯಕನ ಮಗ ಆದ ಕಸ್ತೂರಿ ರಂಗಪ್ಪ ನಾಯಕನು ಈ ಅಧಿಕಾರ ವಹಿಸ್ಕೊಂಡು ಹೋಗ್ತಿರ್ತಾನೆ. ಕಸ್ತೂರಿ ರಂಗಪ್ಪ ನಾಯಕನು ಸಹ ಒಂದು ಆಡಳಿತ ಭಾರವನ್ನು ನಡ್ಕೊಂಡು ಸಾಕಷ್ಟು ರಾಜ್ಯಗಳು ವಿಸ್ತರಣೆ ಮಾಡ್ಕೊಂಡು ಸಾಕಷ್ಟು ಪಾಳ್ಯಪಟ್ಟುಗಳು ಒಂದು ಮಾಡ್ಕೊಂಡು ಈ ರಾಜ್ಯ ನಡೆಸ್ತಾ ಹೋಗುವಂಥದ್ದು ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಅದೇ ರೀತಿ ಅವರು ಏನಂತ ಹೇಳಿದ್ರೆ, ಅವರ ಮಗಳನ್ನು ಶಿರಾದ ಕೆಂಚಪ್ಪ ನಾಯಕನಿಗೆ ಕೊಟ್ಟಿರ್ತಾರೆ. ಕೆಂಚಪ್ಪ ನಾಯಕನು ಇದೇ ಚಿತ್ರದುರ್ಗ ಪ್ರದೇಶದಲ್ಲಿ ಅವನು ಒಂದು ವಾಸ ಇರೋವಂಥದ್ದನ್ನ ನೋಡ್ತಾ ಹೋಗ್ತಾ ಇರ್ತೀವಿ. ನಂತರ ದಿನಗಳಲ್ಲಿ ಚಿತ್ರದುರ್ಗನ ಸಂಪೂರ್ಣ ಆಡಳಿತ ಅವನಿಗೆ ಬೇಕು ಅಂತೇಳಿ ಅವನು ತನ್ನ ಶಿರಾದ ಸೈನಿಕರನ್ನು ಇಲ್ಲಿ ಕರೆಸಿ ಕೋಟೆಯನ್ನು ಮುತ್ತಿಗೆ ಹಾಕಲು ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ ಕಸ್ತೂರಿ ರಂಗಪ್ಪ ನಾಯಕನ ಮಗ ಗಂಡುಗೊಡಲಿಯ ಸರ್ಜಾ ಒಬ್ಬನೇ ಏನು ಅಂತ ಹೇಳಿದ್ರೆ, ಇಡೀ ಜನಗಳನ್ನೆಲ್ಲ ಸಂಹರಿಸಿ ಅವನು ಗಂಡುಗೊಡಲಿಯ ಸರ್ಜಾ ಅಂತೇಳಿ ಬಿರುದು ತಗೊಳ್ಳೋವಂಥದ್ದು ನಾವು ಇತಿಹಾಸದಲ್ಲಿ ಗಮನಿಸಬಹುದಾಗಿರುತ್ತೆ. ನಂತರ ಸರ್ಜಾರಾಯ ಅನಾರೋಗ್ಯದಿಂದ ಮರಣ ಹೊಂದಾದಂಥ ಸಂದರ್ಭದಲ್ಲಿ ಕಸ್ತೂರಿ ರಂಗಪ್ಪನ 3ನೇ ಮಗನಾದ ಇಮ್ಮಡಿ ಮದಕರಿ ನಾಯಕನಿಗೆ ಚಿತ್ರದುರ್ಗದ ಒಂದು ಅಧಿಕಾರ ಕೊಡ್ತಾ ಹೋಗ್ತಿರ್ತಾರೆ. ಅವರು ಸಹ ಏನಂತ ಹೇಳಿದ್ರೆ, ಸಾಕಷ್ಟು ಯುದ್ಧಗಳಲ್ಲಿ ಹಿರಿಯೂರು ಯುದ್ಧ ಇರ್ಬೋದು, ಈ ಯುದ್ಧಗಳಲ್ಲಿ ಅವರು ಒಂದು ಯುದ್ಧಗಳನ್ನ ಮಾಡಿ ಜಯಶಾಲಿಯಾಗಿ ಮತ್ತೆ ಹಿರಿಯೂರು ಪ್ರದೇಶವನ್ನು ಅವರಿಗೆ ನೀಡಿರೋಂಥ ಉದಾಹರಣೆಗಳು ನಾವು ನೋಡ್ಬೋದಾಗಿರುತ್ತೆ. ನಂತರ ಇಮ್ಮಡಿ ಮದಕರಿ ನಾಯಕನಿಗೆ ಮಕ್ಕಳಿಲ್ದಿರೋ ಕಾರಣದಿಂದ ಓಬಣ್ಣ ನಾಯಕನ ಅಂತೇಳಿ ಒಬ್ಬನ ದತ್ತು ಮಗನ ಅಧಿಕಾರಕ್ಕೆ ತರ್ತಾ ಹೋಗ್ತಾ ಇರ್ತಾರೆ. ಆದರೆ ಏನಂತ ಹೇಳಿದ್ರೆ, ಇಲ್ಲಿರೋಂಥ ದಳವಾಯಿಗಳು ಜನಗಳು ಒಂದು ಏನಂತ ಹೇಳಿದ್ರೆ ಆಡಳಿತ
ದಲ್ಲಿ ಏನಂತ ಹೇಳಿದ್ರೆ ಸಾಕಷ್ಟು ಪರಾಕ್ರಮಿ ಇಲ್ಲ ಅಂತೇಳಿ ಅವನು ಮರಣ ಹೊಂದೋದು ಸಹ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಆದ್ದರಿಂದ ಸಜ್ಜಾರಾಯನ 3ನೇ ಮಗನ ಅಧಿಕಾರಕ್ಕೆ ತಗೊಂಬರ್ತಾ ಹೋಗ್ತಾ ಇರ್ತಾರೆ. ಆ 3ನೇ ಮಗ ಚಿಕ್ಕಣ್ಣ ನಾಯಕನು ಸಾಕಷ್ಟು 21 ವರ್ಷಗಳ ಕಾಲ ಆಡಳಿತ ನಡೆಸ್ತಾ ಹೋಗ್ತಾ ಇರ್ತಾನೆ. ಅವನು ರಾಯದುರ್ಗ ಕೋಟೆಯನ್ನು ವಶಪಡಿಸ್ಕೊತಾನೆ ಹೋಗ್ತಾನೆ. ಆದ್ದರಿಂದ ರಾಯದುರ್ಗದ ಕೋಟೆ ರಾಜರು ಏನು ಅಂತ ಹೇಳಿದ್ರೆ ಅವರಿಗೆ ಏನಂತ ಹೇಳಿದ್ರೆ ರಾಜ್ಯಭಾರನ ಮಾಡಿಕೊಟ್ಟು ಅವ್ರ ಮಗಳನ್ನೂ ಕೊಡ್ತಾ ಹೋಗ್ತಾ ಇರ್ತಾರೆ. ನಂತರ ಏನಂತ ಹೇಳಿದ್ರೆ ಅವ್ರ ಮಗಳು ಏನಂತ ಹೇಳಿದ್ರೆ ಲಿಂಗ ದೀಕ್ಷೆಯನ್ನು ತಗೊಂಡಂಥ ಸಂದರ್ಭದಲ್ಲಿ ಅವರು ತರೀಕೆರೆಯಲ್ಲಿ ಅವರು ಏನಂತ ಹೇಳಿದ್ರೆ ರಾಜನು ಚಿಕ್ಕಣ್ಣನಿಗೆ ಮದುವೆ ಮಾಡಿಸ್ಬೇಕು ಅಂತ ಅವ್ರ ಮಗಳು ಕೊಡಬೇಕು ಅಂತ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಚಿಕ್ಕಣ್ಣ ನಾಯಕ ತನ್ನ ಆಯುಧನ ಕೊಡ್ತಾನೆ, ನೀನು ಏನಂತ ಹೇಳಿದ್ರೆ ಮದುವೆ ಮಾಡಿ ಕಳಿಸು ಅಂತೇಳಿ. ಆಮೇಲೆ ತರೀಕೆರೆ ರಾಜ ಬೇರೆಯವ್ರು ಕೊಟ್ಟು ಮದುವೆ ಮಾಡೋಣ ಅಂತಂದ ಸಂದರ್ಭದಲ್ಲಿ ಆ ಮನಸ್ತಾಪವನ್ನು ಇವರು ಬಗೆಹರಿಸ್ಕೊಂಡು ತರೀಕೆರೆ ರಾಜನ ಮಗಳನ್ನನ್ನು ಇವರು ಮದುವೆ ಆಗೋಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ನಂತರ ಇವರು ಏನಂತ ಹೇಳಿದ್ರೆ ಚಿಕ್ಕಣ್ಣ ಅವರ ಅಣ್ಣ ಇರ್ತಾನೆ, ಚಿಕ್ಕಣ್ಣ ಅಂತೇಳಿ, ಅಂದರೆ ಸಜ್ಜಾರಾಯನ 1ನೇ ಮಗನಿಗೆ ಪಟ್ಟ ಕಟ್ತಾ ಹೋಗ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ಸಾಕಷ್ಟು ದಳವಾಯಿಗಳಿಗೆ ಒಂದು ಬೇಸರ ತಂದಿರ್ತಾ ಇರುತ್ತೆ ಆಡಳಿತ. ಯಾಕಂದರೆ ತಮ್ಮನಿಗೆ ಪಟ್ಟ ಕಟ್ಟಿದ್ರು, ಅಣ್ಣನಿಗೆ ಕಟ್ಟಬೇಕಾಯಿತು. ತಿರುಗಿ ಏನಂತ ಹೇಳಿದ್ರೆ ಆ ಅಣ್ಣ ತಮ್ಮ ತೀರ್ಕೊಂಡೋದ್ಮೇಲೆ ಅಣ್ಣನಿಗೆ ತಿರುಗಿ ಪಟ್ಟ ಕೊಡ್ತಿದ್ದಾರೆ ಅಂತೇಳಿ ಇವನು ಆಡಳಿತನ ಸಾಕಷ್ಟು ದಿನಗಳು ಇಲ್ದಿರೇ ಇರೋಂಥದ್ದು ಸಹ ನಾವು ಗಮನಿಸ್ಬೋದು. ಕಾರಣದಿಂದ 3ನೆಯ ಚಿಕ್ಕ ಮದಕರಿಯನ್ನು ದಳವಾಯಿ ದೊಣ್ಣೆ ರಂಗಪ್ಪ ನಾಯಕನು ಏನಂತ ಹೇಳಿದ್ರೆ ಅಧಿಕಾರಕ್ಕೆ ತಗೊಂಬರ್ತಿ. ದೊಣ್ಣೆ ರಂಗಪ್ಪ ನಾಯಕನೇ ಸಂಪೂರ್ಣ ಆಡಳಿತ ನಡೆಸ್ತಾ ಇರ್ತಾನೆ. ಅರಮನೆ ಆಡಳಿತಗಳು ಅವನೇ ನಡೆಸ್ಕೊಂಡು ಹೋಗೋಂಥದ್ದನ್ನು ನಾವು ಸಾಮಾನ್ಯವಾಗಿ ಕಾಣ್ಬೋದಾಗಿರುತ್ತೆ. ಈ ರೀತಿ ಏನಾಗುತ್ತೆ ಅಂತ ಹೇಳಿದ್ರೆ ನಂತರ ಅವನು ಸಹ ಬಂಧನದಲ್ಲಿಟ್ಟು ಇವನೇ ಸಂಪೂರ್ಣ ಅಧಿಕಾರ ವಹಿಸ್ಕೊತಾನೆ. ಆದ್ದರಿಂದ ಇಲ್ಲಿ ಇನ್ನೊಬ್ಬ ದಳವಾಯಿ ಭರಮಪ್ಪ ನಾಯಕ ಅಂತ ಇರ್ತಾನೆ. ಅವನಿಗೆ ಇದೆಲ್ಲ ಗೊತ್ತಾಗಿ ಎಲ್ಲರನ್ನೂ ಒಂದುಗೂಡಿಸಿ ಅವನ ಸಂಪೂರ್ಣ ಅಧಿಕಾರವನ್ನು ತಗೊಳ್ತಾ ಹೋಗ್ತಾ ಇರ್ತಾನೆ. ಆಮೇಲೆ ತಿರುಗಿ ನಂತರ ಯಾರು ಚಿತ್ರದುರ್ಗಕ್ಕೆ ಒಳ್ಳೆಯ ಹೆಸರು ಅಂತೇಳಿ ಹುಡುಕಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದೇ ವಂಶಸ್ಥರಾದ ಬಿಚ್ಚುಗತ್ತಿ ಭರಮಪ್ಪ ನಾಯಕನಿರ್ತಾನೆ. ಆ ಬಿಚ್ಚುಗತ್ತಿ ಭರಮಪ್ಪ ನಾಯಕನು ಅಧಿಕಾರ ವಹಿಸ್ಕೊಂಡು ಸಾಕಷ್ಟು ಅಭಿವೃದ್ಧಿ ಮಾಡ್ತಾ ಹೋಗ್ತಾ ಇರ್ತಾರೆ. ಅಂತ ಹೇಳಿದ್ರೆ ತರೀಕೆ ಸಾಕಷ್ಟು ಯುದ್ಧಗಳಲ್ಲೂ ಭಾಗವಹಿಸ್ತಾ ಹೋಗ್ತಾ ಇರ್ತಾನೆ. ಈ ಥರ ಹಗಲು ರಾತ್ರಿ ಅನ್ನೋದೇ ಯುದ್ಧಗಳು, ಅಭಿವೃದ್ಧಿ, ಕೆರೆ ಕಟ್ಟೆಗಳು ನಿರ್ಮಾಣ, ಈ ಥರ ಸಾಕಷ್ಟು ಅಭಿವೃದ್ಧಿ ಚಟುವಟಿಕೆಯಲ್ಲಿ ಭಾಗವಹಿಸೋದು ನೋಡ್ತಾ ಹೋಗ್ತಾ ಇರ್ತೀನಿ. ಅದೇ ಥರ ನಂತರ ಅವರ ಮಗನೂ ಸಹ ಯುದ್ಧದಲ್ಲಿ ಇರ್ತಾ ಹೋಗ್ತಾ ಇರ್ತಾನೆ. ಆ ಹಿರೇಮದಕರಿ ನಾಯಕನಿಗೆ ಈ ಒಂದು ಕೋಟೆಯ ರಾಜ್ಯಭಾರ ಬರುವಂಥದ್ದನ್ನ ಕಾಣ್ತಾ ಹೋಗ್ತಾ ಇರ್ತೀವಿ. ಹಿರೇಮದಕರಿ ನಾಯಕ ಮತ್ತೆ ಏನಂತ ಹೇಳಿದ್ರೆ ಹರಪನಹಳ್ಳಿನಲ್ಲಿ ಹೆಣ್ಣು ಮದುವೆ ಆಗಿರೋಂಥದ್ದನ್ನ ಸಹ ನಾವು ಗಮನಿಸ್ಬೋದಾಗಿರುತ್ತೆ. ನಂತರ ಏನಾಗುತ್ತೆ ಅಂದರೆ ಅದೇ ದೇಶದಲ್ಲಿ ತಿರ್ಗಾ ಅವನು ಮರಣ ಹೊಂದೋದನ್ನ ನೋಡ್ತಾ ಹೋಗ್ತಿರ್ತೀನಿ. ನಂತರ 2ನೇ ಕಸ್ತೂರಿ ರಂಗಪ್ಪ ನಾಯಕನು ಸಹ ಅವನ ಒಂದು ಸಾಕಷ್ಟು ತಂದೆ ಮರಣ ಹೊಂದಿದ್ದವ್ರನ್ನೆಲ್ಲ ಏನಂತ ಹೇಳಿದ್ರೆ ಇವನು ಕೊಂದು ತಿರ್ಗಾ ಒಂದು ರಾಜ್ಯಗಳನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾ ಇರ್ತಾನೆ. ಆದರೆ 2ನೇ ಕಸ್ತೂರಿ ರಂಗಪ್ಪ ನಾಯಕನಿಗೆ ಮಕ್ಕಳು ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಿರೇಮದಕರಿ ನಾಯಕನ ಹೆಂಡತಿ ಗಂಡೋಬಳ ನಾಗತಿ ಒಂದು ಚಿತ್ರದುರ್ಗ ರಾಜ್ಯ ಉಸ್ತುವಾರಿ ನೋಡ್ಕೊತಾ ಇರ್ತಾಳೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ದೊಡ್ಡ ಮದಕರಿ ರಾಜವೀರ ಮದಕರಿ ಅಂತೇಳಿ ಹೋಗ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಸೈನಿಕರೆಲ್ಲ ದೊಡ್ಡ ಮದಕರಿಗೆ ರಾಜ್ಯಭಾರ ಮಾಡಬೇಕು ಅಂತೇಳಿ ಅವಕಾಶ ಮಾಡಿಕೊಡ್ತಾ ಹೋಗ್ತಿರ್ತಾರೆ. ಆದರೆ ಗಂಡೋಬಳ ನಾಗತಿ ರಾಜವೀರ ಮದಕರಿ ನಾಯಕನಿಗೆ ಈ ಒಂದು ರಾಜ್ಯವನ್ನು ಬಿಡಬೇಕು ಅಂತೇಳಿ 12 ವರ್ಷದ ಬಾಲಕನಿಗೆ ಒಂದು ಪಟ್ಟಾಭಿಷೇಕನ ಕಟ್ತಾ ಹೋಗ್ತಾ ಇರ್ತಾರೆ. ಅವರು ನಿಂತು ಪಟ್ಟ ಕುಂತು ಪಟ್ಟ ಅಂತೇಳಿ ಕಟ್ತಾ ಹೋಗ್ತಾ ಇರ್ತಾರೆ. ನಿಂತು ಪಟ್ಟ ರಾಜವೀರ ದೊಡ್ಡ ಮದಕರಿಗೆ, ಕುಂತು ಪಟ್ಟ ರಾಜವೀರ ಮದಕರಿ ನಾಯಕನಿಗೆ ಅಂತ ಹೇಳಿದ್ರೆ ಸೈನಿಕ ಆಡಳಿತ ಮತ್ತು ಸಂಪೂರ್ಣ ಆಡಳಿತಗಳನ್ನ ಕೊಡ್ತಾ ಹೋಗ್ತಾ ಇರ್ತಾರೆ ರಾಜವೀರ ಮದಕರಿ ನಾಯಕನಿಗೆ. ಇಂಥ ಸಂದರ್ಭದಲ್ಲಿ 5ರಲ್ಲಿ ಒಂದು ಕೋಟೆಯ ಮೇಲೆ ಸಾಕಷ್ಟು ವರ್ಷಗಳಿಂದ ಮುತ್ತಿಗೆ ಹಾಕಬೇಕು ಅಂತೇಳಿ ಪ್ರಯತ್ನ ಪಡ್ತಿರ್ತಾನೆ, ಆಗೋದಿಲ್ಲ. ಆದರೆ ಆಮೇಲೆ ಏನಾಗುತ್ತೆ ಅಂದರೆ ಕೊನೆಗೇನು ಅಂತ ಹೇಳಿದ್ರೆ ಈ ಒಂದು ರಾಜ್ಯ ಆಡಳಿತದಲ್ಲಿ ರಾಜವೀರ ಮದಕರಿ ನಾಯಕನ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ 5ರಲ್ಲಿ ಒಂದು ಕೋಟೆಯನ್ನು ಮುತ್ತಿಗೆ ಹಾಕಿ ವಶಪಡಿಸ್ಕೊಳ್ಳೋಂಥ ನೋಡ್ತಾ ಹೋಗ್ತಾ ಇರ್ತೀರಿ. ಆ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ರಾಜವೀರ ಮದಕರಿ ನಾಯಕನ ಮಗ ಭರಮಣ್ಣನ್ನು ಮತ್ತು ದೊಡ್ಡ ಮದಕರಿ ಇವನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ದೊಡ್ಡ ಮದಕರಿ ಸೈನಿಕದಲ್ಲಿ ಪ್ರಾವೀಣ್ಯ ಹೊಂದಿರೋದ್ರಿಂದ ಕೇರಳ ಯುದ್ಧದಲ್ಲಿ ಅವರು ಕಳಿಸ್ತಾ ಹೋಗ್ತಾ ಇರ್ತಾರೆ. ನಂತರ ರಾಜವೀರ ಮದಕರಿ ನಾಯಕನಿಗೆ ಒಂದು ವಿಷವಿಟ್ಟು ಸಾಯಿಸೋಂಥದ್ದು, ಅವರ ಮಗ ಭರಮಪ್ಪ ನಾಯಕನಿಗೆ ನೇಣು ಹಾಕೋಂಥದ್ದು. ಈ ರೀತಿ ಏನಾಗುತ್ತೆ ಅಂದರೆ ಚಿತ್ರದುರ್ಗ ಪಾಳೆಗಾರರು ದುರಂತವಾಗಿ ಅಂತ್ಯವಾಗೋಂಥದ್ದನ್ನು ನಾವು ಕಾಣ್ಬೋದಾಗಿದೆ ಅಂತ ಹೇಳ್ತಾ ನಾನು ಸೈನ್ ಆಫ್ ಮಾಡ್ತಾಯಿದ್ದೀನಿ.